64ನೇ ಪ್ರಶ್ನೆಯನ್ನು ಗಮನಿಸಿ. 27 ಸೆಂಟಿಮೀಟರ್ ಉದ್ದ ಮತ್ತು ಪಾದದ ತ್ರಿಜ್ಯ 8 ಸೆಂಟಿಮೀಟರ್ ಆಗಿರುವ ಒಂದು ಮರದ ಸಿಲಿಂಡರ್ನಿಂದ ಸಿಲಿಂಡರ್ನಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳವನ್ನ ಮತ್ತು ಒಂದು ನೇರ ಶಂಕುವನ್ನ ಅದರ ಪಾದಗಳಿಂದ ಕೊರೆದು ತೆಗೆದಿದೆ. ಎತ್ತರ 8 ಸೆಂಟಿಮೀಟರ್ ಆದರೆ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಇಲ್ಲಿ ಒಂದು ಸಿಲಿಂಡರ್ ನಲ್ಲಿ ಅವ್ರೇನ್ ಮಾಡಿದ್ದಾರೆ, 27 ಸೆಂಟಿಮೀಟರ್ ಉದ್ದ ಮತ್ತು ಪಾದದ ತ್ರಿಜ್ಯ ಎಷ್ಟಿದೆ 8 ಸೆಂಟಿಮೀಟರ್ ಆಗಿರುವ ಒಂದು ಮರದ ಸಿಲಿಂಡರ್ನಷ್ಟೇ ಎತ್ತರವನ್ನ ಹೊಂದಿರುವ ಒಂದು ಅರ್ಧಗೋಳವನ್ನ ಕೊರೆದು ತೆಗೆದಿದ್ದಾರೆ. ಅದೇ ರೀತಿ ಒಂದು ನೇರ ಶಂಕುವನ್ನು ಅದರ ಪಾದಗಳಿಂದ ಕೊರೆದು ತೆಗೆದಿದ್ದಾರೆ. ಅಂದ್ರೆ ಇಲ್ಲಿ ಈ ತರ ಮಾಡಿದ್ದಾರೆ. ಸೊ ಅದೇ ರೀತಿ ಅವರೇನು ಪಾದದಿಂದ ಏನ್ ಮಾಡಿದ್ದಾರೆ, ಶಂಕುವಿನಾಕಾರದ ರೀತಿಯಲ್ಲಿ ಕೊರೆದು ತೆಗೆದಿದ್ದಾರೆ. ಹಾಗಾದ್ರೆ ಇಲ್ಲಿ ಆ ಒಂದು ಶಂಕುವಿನ ಎತ್ತರ 8 ಸೆಂಟಿಮೀಟರ್ ಆದರೆ ಈ ಒಂದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಮತ್ತು ಘನಫಲವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಮೊದಲನೇದಾಗಿ ಈ ಒಂದು ಘನಫಲದಲ್ಲಿ ಉಳಿದ ಭಾಗಗಳು ಯಾವ್ದಂತಾಯ್ತು, ಸಿಲಿಂಡರಿನ ಘನಫಲದಲ್ಲಿ ನಾವೇನ್ ಮಾಡ್ಬೇಕು, ಅರ್ಧಗೋಳದ ಘನಫಲ ಮತ್ತು ಶಂಕುವಿನ ಘನಫಲವನ್ನ ಮೈನಸ್ ಮಾಡಿದಾಗ ಏನ್ ಸಿಗತ್ತೆ, ನಮ್ಗೆ ಉಳಿದ ಭಾಗದ ಘನಫಲ ಸಿಗತ್ತೆ ಅಲ್ವಾ. ಅದೇ ರೀತಿ ಇವುಗಳ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು. ಮೊದಲನೇದಾಗಿ ಏನ್ ಮಾಡೋಣ, ಇವುಗಳ ಕೊಟ್ಟಿರುವ ದತ್ತಾಂಶಗಳನ್ನ ಬರೆದುಕೊಳ್ಳೋಣ. ಮರದ ಸಿಲಿಂಡರ್ನ ಎತ್ತರ ಎಷ್ಟಿದೆ, ಮರದ ಸಿಲಿಂಡರ್ನ ಎತ್ತರ ಸೊ ಇದು ಸಿಲಿಂಡರ್ನ ಆಕಾರದಲ್ಲಿದ್ದು HC ಏನಾಗತ್ತೆ, ಮರದ ಸಿಲಿಂಡರಿನ ಎತ್ತರ ಎಷ್ಟು, 27 ಸೆಂಟಿಮೀಟರ್ ಉದ್ದ. ಅದೇ ರೀತಿ ಈ ಒಂದು ಮರದ ಸಿಲಿಂಡರಿನ ಪಾದ, ಅದರ ತ್ರಿಜ್ಯ ಎಷ್ಟಿದೆ, 8 ಸೆಂಟಿಮೀಟರ್ ಇದೆ. ಸಿಲಿಂಡರ್ನ ತ್ರಿಜ್ಯ R ಎಷ್ಟಿದೆ, 8 ಸೆಂಟಿಮೀಟರ್ ಇದೆ. ಓಕೆ, ಈ ಮರದ ಸಿಲಿಂಡರ್ನ ಎತ್ತರ ಎಷ್ಟಿದೆ, 27 ಸೆಂಟಿಮೀಟರ್. ಸಿಲಿಂಡರಿನ ತ್ರಿಜ್ಯ ಎಷ್ಟಿದೆ, 8 ಸೆಂಟಿಮೀಟರ್. ಅದೇ ರೀತಿಯಲ್ಲಿ ಅರ್ಧಗೋಳದ ತ್ರಿಜ್ಯ R ಎಷ್ಟಿದೆ, ಅದು ಕೂಡ 8 ಸೆಂಟಿಮೀಟರ್. ಅದೇ ರೀತಿ ಶಂಕುವಿನ ತ್ರಿಜ್ಯ R ಎಷ್ಟಿದೆ, ಅದು ಕೂಡ 8 ಸೆಂಟಿಮೀಟರ್ ಇದೆ. ಇಲ್ಲಿ ಶಂಕುವಿನ ಎತ್ತರ ನೋಡಿ, ಇಲ್ಲಿ ಶಂಕುವಿನ ಎತ್ತರ. ಸೊ ಇವುಗಳೇನಾಗಿದೆ, ಈ ಒಂದು ಸಿಲಿಂಡರಿನಷ್ಟೇ ಉದ್ದದ ಎತ್ತರದ ಶಂಕುವನ್ನ ಕೊರೆದು ತೆಗೆದಿದ್ದಾರೆ ಅಂದ್ರೆ, ಸೊ ಈ ಶಂಕುವಿನ ಎತ್ತರ ಮತ್ತು ಸಿಲಿಂಡರಿನ ಎತ್ತರಗಳು ಒಂದೇ ಆಗಿರುತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಶಂಕುವಿನ ಎತ್ತರ 8 ಸೆಂಟಿಮೀಟರ್. ಓಕೆ, ಇಲ್ಲಿ ಹೇಳಿದಾರಲ್ವಾ, ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಶಂಕುವಿನ ಎತ್ತರವನ್ನ 8 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಸಿಲಿಂಡರಿನ ಎತ್ತರ ಎಷ್ಟಿದೆ, 27 ಸೆಂಟಿಮೀಟರ್ ಇದೆ. ಸಿಲಿಂಡರಿನ ಎತ್ತರ
27 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ಅವರು ಕೇವಲ 8 ಸೆಂಟಿಮೀಟರ್ ಉದ್ದವಿರುವ ಶಂಕುವನ್ನ ಕೊರೆದು ತೆಗೆದಿದ್ದಾರೆ. ಹಾಗಾದ್ರೆ ಇಲ್ಲಿ ಶಂಕುವಿನ ಎತ್ತರ ಎಷ್ಟಿದೆ? 8 ಸೆಂಟಿಮೀಟರ್. ಶಂಕುವಿನ ಎತ್ತರ ಎಷ್ಟಾಯ್ತು? ಹಾಗಾದ್ರೆ 8 ಸೆಂಟಿಮೀಟರ್ ಆಯ್ತು. ಇಲ್ಲಿ ನಾವು ಏನ್ ಮಾಡೋಣ, ಈ ಒಂದು ಘನಫಲ, ಉಳಿದ ಭಾಗದ ಘನಫಲವನ್ನ ನೋಡೋಣ. ಉಳಿದ ಭಾಗದ ಘನಫಲ, ಉಳಿದ ಭಾಗದ ಘನಫಲ. ಸೊ ಉಳಿದ ಭಾಗದ ಘನಫಲ ಅಂದ್ರೆ ಏನಾಗುತ್ತೆ? ಸಿಲಿಂಡರಿನ ಘನಫಲದಲ್ಲಿ ನಾವೇನ್ ಮಾಡ್ಬೇಕು? ಅರ್ಧಗೋಳಗಳ ಘನಫಲ ಮತ್ತು ಶಂಕುವಿನ ಘನಫಲವನ್ನ ತೆಗೆದಾಗ ನಮ್ಗೇನ್ ಸಿಗತ್ತೆ? ಈ ಒಂದು ಉಳಿದ ಭಾಗದ ಘನಫಲ ಸಿಗತ್ತೆ. ಹಾಗಾದ್ರೆ ಇಲ್ಲಿ ನಾವೇನ್ ಬರೆಯೋಣ? ಸಿಲಿಂಡರ್ನ ಘನಫಲ ಮೈನಸ್ ಅರ್ಧಗೋಳಗಳ ಘನಫಲ ಅಧಿಕ್ ಶಂಕುವಿನ ಘನಫಲ. ಇವುಗಳ ಎರಡನ್ನು ಕೊರೆದು ತೆಗೆದಿದ್ದಾರೆ. ಈ ಎರಡು ಶೇಪ್ ನಲ್ಲಿ ಏನ್ ಮಾಡಿದ್ದಾರೆ? ಸಿಲಿಂಡರಿನ ಘನಫಲದ ಕಟ್ಟಿಗೆಯಲ್ಲಿ ಕೊರೆದು ತೆಗೆದಿದ್ದಾರಲ್ವಾ? ಹಾಗಾಗಿ ಇವುಗಳ ಎರಡನ್ನ ನಾವು ಈ ಒಂದು ಸಿಲಿಂಡರಿನ ಘನಫಲದಲ್ಲಿ ಕಳಿಬೇಕಾಗತ್ತೆ. ಶಂಕುವಿನ ಘನಫಲ. ಇಲ್ಲಿ ನೋಡಿ, ಸಿಲಿಂಡರಿನ ಘನಫಲ. ಸಿಲಿಂಡರಿನ ಘನಫಲದ ಸೂತ್ರ ಪೈ ಆರ್ ಸ್ಕ್ವೇರ್ ಎಚ್ ಎಲ್, ಪೈ ಆರ್ ಸ್ಕ್ವೇರ್ ಎಚ್ ಸಿ ಮೈನಸ್ ಇಲ್ಲಿ ಅರ್ಧಗೋಳದ ಘನಫಲ 2/3 ಪೈ ಆರ್ ಕ್ಯೂಬ್ ಅದಿ ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಎಚ್. ಇಲ್ಲಿ ಕೋನ್ ಅಂತ ಬರೀತೇನೆ, ಯಾಕಂದ್ರೆ ಇಲ್ಲಿ ಶಂಕುವಿನ ಎತ್ತರ ಬೇರೆಯಾಗಿದೆ, ಸಿಲಿಂಡರಿನ ಎತ್ತರ ಕೂಡ ಬೇರೆಯಾಗಿದೆ. ಇಲ್ಲಿ ಸಿಲಿಂಡರಿನ ಉದ್ದವನ್ನ 27 ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟಿದಾರಲ್ವಾ? ಹಾಗಾಗಿ ನೋಡಿ ಇಲ್ಲಿ ಇದೇನಾಗತ್ತೆ? ಪೈ ಆರ್ ಸ್ಕ್ವೇರ್ ಎಚ್. ಸೊ ಇಲ್ಲಿ ಇವುಗಳ ಅಳತೆಗಳನ್ನ ಹಾಕೋಣ. ಇದೇನಾಗತ್ತೆ? ಪೈ ಆರ್ ಅಲ್ವಾ? ಸೊ ಇಲ್ಲಿ ಆರ್ ಏನಾಗಿದೆ? 8 ಸ್ಕ್ವೇರ್ ಗುಣಿಸು ಇಲ್ಲಿ ಎಚ್ ಎಷ್ಟಿದೆ? ಈ ಒಂದು ಸಿಲಿಂಡರಿನ ಎತ್ತರ 27 ಮೈನಸ್ ಇದೇನಾಗತ್ತೆ? 2/3 ಗುಣಿಸು ಪೈ ಗುಣಿಸು 8⁻³ ಅಧಿಕ್ 1/3 ಗುಣಿಸು ಪೈ ಗುಣಿಸು 8 ಸ್ಕ್ವೇರ್ ಗುಣಿಸು ಎಚ್. ಕೋನದ ಎತ್ತರ ಎಷ್ಟಿದೆ? ಕೋನದ ಎತ್ತರ 8 ಸೆಂಟಿಮೀಟರ್. ಈ ಒಂದು ಶಂಕುವಿನ ಎತ್ತರ 8. ಸೊ ಇದೇನಾಗತ್ತೆ? ಪೈ ಗುಣಿಸು 64 ಗುಣಿಸು 27 ಮೈನಸ್, ಸೊ ಇದೇನಾಗತ್ತೆ ನೋಡಿ, 2/3 ಗುಣಿಸು ಪೈ ಗುಣಿಸು 64 ಅಧಿಕ್ 1/3 ಗುಣಿಸು ಪೈ ಗುಣಿಸು 64. 8 8 64, 64 ಗುಣಿಸು 8 ಎಷ್ಟಾಗತ್ತೆ? 64 ಗುಣಿಸು 8 512 ಬರುತ್ತೆ ಅಲ್ವಾ? 64 ಗುಣಿಸು 8 37 512 ಬರುತ್ತೆ. ಸೊ ಇದೇನಾಗುತ್ತೆ? 64 ಗುಣಿಸು 27 ಪೈ ಆರ್. ಸೊ ಇಲ್ಲಿ 64 ಗುಣಿಸು 27 ಪೈ ಅಲ್ವಾ? 64 ಗುಣಿಸು 27 ಗುಣಿಸು ಪೈ ಮೈನಸ್, ಸೊ ಇದೇನಾಗುತ್ತೆ? 64 ಗುಣಿಸು 2 ಎಷ್ಟು ಬರುತ್ತೆ? 1024/3 ಅಧಿಕ್ ಇದೆಷ್ಟು ಬರುತ್ತೆ? 512/3 ಪೈ ಆಗತ್ತೆ. ಸೊ ಇದನ್ನ ಗುಣಿಸಿ 64 ಗುಣಿಸು 27 ಪೈ ಮೈನಸ್
ಸೊ ಇದನ್ನ ಕೂಡಿ ಇಲ್ಲಿ ಈ ಭಾಗಲಬ್ಧ ಸಂಖ್ಯೆಯಲ್ಲಿ ಛೇದಗಳನ್ನ ಗಮನಿಸಿ ಒಂದೇ ಆಗಿದೆ, ಆದ್ದರಿಂದ ಇದನ್ನ ಏನ್ ಮಾಡ್ಬೋದು, ಕೂಡ್ಬೋದು. ಸೊ 1024 + 12 ಪೈ ಅನ್ನ ಕೂಡಿದಾಗ ಎಷ್ಟು ಬರುತ್ತೆ, 1536 ಭಾಗಿಲೆ 3 ಪೈ ಆಗುತ್ತೆ. ಓಕೆ, ಸರಿ ನೋಡಿ, ಇದೇನಾಗತ್ತೆ, 64 × 27 ಪೈ, 64 × 27 ಪೈ, 64 × 27 ಪೈ ಮೈನಸ್ 1536 ಭಾಗಿಲೆ ಪೈ ಭಾಗಿಲೆ 3 ಪೈ ಅಲ್ವಾ. ಸೊ ಇಲ್ಲಿ ನೋಡಿ, 64 × 27 ಪೈ ಎಷ್ಟಾಗತ್ತೆ, 1728 ಪೈ ಮೈನಸ್, ಸೊ ಇಲ್ಲಿ 3ರಿಂದ ಭಾಗವಾಗುತ್ತೆ ಅಲ್ವಾ. ಸೊ ಇದು 3ರಿಂದ ಭಾಗವಾದಾಗ ಇದೆಷ್ಟು ಬರುತ್ತೆ, 3 1 3, 3 5 15, 3 1 3, 3 2 6. ಹಾಗಾದ್ರೆ ಇದೆಷ್ಟು ಬರುತ್ತೆ, 512 ಪೈ ಆಗತ್ತೆ. ಓಕೆ, ಸೊ ಇಲ್ಲಿ 1728 ಮೈನಸ್ 512 ಅನ್ನ ಮಾಡಿದಾಗ ನಮಗೆ 1216 ಪೈ ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಓಕೆ, ಸೊ ಇದೇನಾಗತ್ತೆ, 1216 ಪೈ ಆಗತ್ತೆ, 1216 ಪೈ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಇಲ್ಲಿ ಪೈಯಲ್ಲೂ ಕೂಡ ಇಡ್ಬೋದು, ಇಲ್ಲ ಅಂದ್ರೆ ಇವುಗಳನ್ನ ಈ ಒಂದು ಸ್ಥಿರಾಂಕದ ಬೆಲೆಯನ್ನ ಕೂಡ ಹಾಕ್ಬೋದು. ಸೊ ಇಲ್ಲಿ 1216 ಗುಣಿಸು ಪೈ 22 ಭಾಗಿಲೆ 7 ಅಲ್ವಾ. ಸೊ ಇಲ್ಲಿ 1216 ಗುಣಿಸು 22, 1216 ಗುಣಿಸು 22 ಮಾಡಿದಾಗ 26,752 ಸಿಗತ್ತೆ ಭಾಗಿಲೆ 7. ಸೊ ಇದೇನಾಗತ್ತೆ, ಭಾಗಿಲೆ 7 ಇದೆಷ್ಟಾಗತ್ತೆ, 3821.71 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಸೊ ಇದೇನಾಯ್ತು, ಈ ಒಂದು ಉಳಿದ ಭಾಗದ ಘನಫಲ ಆಗುತ್ತೆ. ಉಳಿದ ಭಾಗದ ಘನಫಲ, ಉಳಿದ ಭಾಗದ ಘನಫಲ. ಓಕೆ, 3821.71 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ನಾವೀಗ ಇಲ್ಲಿ ಏನ್ ಮಾಡ್ಬೇಕು, ಇದರ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು. ಇದರ ಮೇಲ್ಮೈ ವಿಸ್ತೀರ್ಣ, ಈ ಒಂದು ಘನದ ಮೇಲ್ಮೈ ವಿಸ್ತೀರ್ಣ. ಸೊ ಇಲ್ಲಿ ಶಂಕುವಿನ ಓರೆ ಎತ್ತರ, ಶಂಕುವಿನ ಓರೆ ಎತ್ತರವನ್ನ ಕಂಡುಹಿಡಿಬೇಕು. ಇಲ್ಲಿ ಶಂಕುವಿನ ಓರೆ ಎತ್ತರ, ಶಂಕುವಿನ ಓರೆ ಎತ್ತರ ಎಲ್ ಬರಬರಿ ಏನಿದೆ, ವರ್ಗಮೂಲ r² + h² ಆಗತ್ತೆ. ಸೊ ಇಲ್ಲಿ ಶಂಕುವಿನ ಓರೆ ಎತ್ತರದಲ್ಲಿ ಇಲ್ಲಿ r ಇದರ ತ್ರಿಜ್ಯ ಎಷ್ಟಿದೆ, 8² ಇದರ ಎತ್ತರ, ಶಂಕುವಿನ ಎತ್ತರ ಎಷ್ಟಿದೆ, 8². ಸೊ ಇದೇನಾಗುತ್ತೆ, 64 + 64 ಬರುತ್ತೆ. ಸೊ ಇದೇನಾಗುತ್ತೆ,
ನಾಲ್ಕು ನಾಲ್ಕಲೆ 4 4 8 12 ವರ್ಗಮೂಲ 128 ವರ್ಗಮೂಲ 128 ಆಗತ್ತೆ. ಸೊ ಇದನ್ನ ಏನ್ ಮಾಡ್ಬೋದು ನಾನು 64 ಗುಣಿಸು 2 ಅಂತ ಬರೀತೇನೆ. ಸೊ ಆಗ ಏನಾಗತ್ತೆ 8 ವರ್ಗಮೂಲ 2. ಸೊ ಇದೇನಾಗತ್ತೆ ಈ ಒಂದು ಶಂಕುವಿನ ಓರೆ ಎತ್ತರ ಆಯ್ತು. ಹಾಗಾದ್ರೆ ನಾವಿಲ್ಲಿ ಈ ಒಂದು ಘನಾಕೃತಿಯ ಉಳಿದ ಭಾಗದ ವಿಸ್ತೀರ್ಣವನ್ನ ನೋಡೋಣ. ಉಳಿದ ಭಾಗದ ವಿಸ್ತೀರ್ಣ ಶಂಕುವಿನ ಉಳಿದ ಭಾಗದ ವಿಸ್ತೀರ್ಣ. ಉಳಿದ ಭಾಗದ ವಿಸ್ತೀರ್ಣ ಬರೋಬ್ಬರಿ ಏನಾಗುತ್ತೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಧಿಕ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಧಿಕ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನ ಕೂಡಿದಾಗ ನಮ್ಗೆ ಈ ಒಂದು ಘನಾಕೃತಿಯ ಉಳಿದ ಭಾಗದ ಮೇಲ್ಮೈ ವಿಸ್ತೀರ್ಣ ದೊರಕತ್ತೆ. ಸೊ ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr(h) ಅಲ್ವಾ, ಸಿಲಿಂಡರ್ ಅಧಿಕ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಅಧಿಕ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗತ್ತೆ πrl. ಓಕೆ, ಸೊ ಇದೇನಾಗತ್ತೆ 2 ಗುಣಿಸು π. ಸೊ ಇಲ್ಲಿ π ಗುಣಿಸು r ಎಷ್ಟಿದೆ 8 ಅಲ್ವಾ, ಗುಣಿಸು h ಇದೆಷ್ಟಿದೆ ಈ ಒಂದು ಸಿಲಿಂಡರಿನ ಎತ್ತರ. ಸೊ ಸಿಲಿಂಡರಿನ ಎತ್ತರ ಎಷ್ಟಿದೆ 27 ಅಲ್ವಾ. ಸಿಲಿಂಡರಿನ ಎತ್ತರ ಎಷ್ಟು ಬಂದಿದೆ 27 ಅಧಿಕ್ 2 ಗುಣಿಸು π ಗುಣಿಸು 8 ಘಾತ 2. ಸೊ ಇಲ್ಲಿ ಇದರ ತ್ರಿಜ್ಯ ಅಧಿಕ್ π ಗುಣಿಸು 8 ಗುಣಿಸು l ಈ ಒಂದು ಶಂಕುವಿನ ಓರೆ ಎತ್ತರ. ಎಂಟು ವರ್ಗಮೂಲ 2 ಬಂದಿದೆ, 8 ವರ್ಗಮೂಲ 2. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಇದೇನಾಗುತ್ತೆ 8 2 16 ಗುಣಿಸು 27 π ಅಧಿಕ್ π ಗುಣಿಸು 8 8 64 2 ಗುಣಿಸು 64 ಆಗುತ್ತೆ. ಸೊ ಇಲ್ಲಿ ನೋಡಿ π ಗುಣಿಸು 8 8 64 ವರ್ಗಮೂಲ 2 ಬರುತ್ತೆ. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. 16 ಗುಣಿಸು 27 16 ಗುಣಿಸು 27 ಮಾಡಿದಾಗ 437 π ಅಧಿಕ್ 64 ಗುಣಿಸು 2 64 ಗುಣಿಸು 2 ಮಾಡಿದಾಗ 128 π ಅಧಿಕ್ 64 ವರ್ಗಮೂಲ 2 π ಇಂಟು 64 ವರ್ಗಮೂಲ 2. ಸೊ ಇಲ್ಲಿ 437 ಅಧಿಕ್ 128 ಅನ್ನ ಕೂಡಿದಾಗ ಎಷ್ಟು ಬರುತ್ತೆ 565 π ಅಧಿಕ್ 64 ವರ್ಗಮೂಲ 2 π ಆಗತ್ತೆ. ಓಕೆ, ಸೊ ಇದೇನಾಗತ್ತೆ 565 ಇಲ್ಲಿ π ಏನಾಗಿದೆ 565 ಗುಣಿಸು 22/7 ಅಧಿಕ್ 64 ಗುಣಿಸು ವರ್ಗಮೂಲ
2 ಅಲ್ವಾ? ವರ್ಗಮೂಲ 2 ಗುಣಿಸು 22/7. ಐವತ್ತಾರು 565 ಗುಣಿಸು 22/7 ಅಧಿಕ್ 64 ಗುಣಿಸು ವರ್ಗಮೂಲ 2ನ್ನ 1.41 ಅಂತ ಬರೀಬಹುದು. ಗುಣಿಸು 22/7. ಸೊ ಇದನ್ನ ನೋಡಿ, 565 ನೀವು ಈ ಒಂದು ಪೈ ಅನ್ನ ನಾನೇನ್ ಮಾಡ್ತೀನಿ 3.14 ಅಂತ ತಗೊಳ್ತೇನೆ. 3.14 ಅಧಿಕ್ 64 ಗುಣಿಸು 1.41 ಗುಣಿಸು 3.14. ಸೊ ಇದೇನಾಗತ್ತೆ 565 ಗುಣಿಸು 3.14 ಇದೆಷ್ಟು ಬರುತ್ತೆ? 1774.1 ಅಧಿಕ್. ಸೊ ಇವುಗಳನ್ನ ಗುಣಿಸಿದಾಗ 64 ಗುಣಿಸು 1.41 ಗುಣಿಸು ಎಷ್ಟು ಮಾಡ್ಬೇಕು ನಾವು? 3.14. ಸೊ ಇದೆಷ್ಟು ಬರುತ್ತೆ? 283.3536 ಬರುತ್ತೆ. ಸೊ ಇವುಗಳನ್ನ ಕೂಡಿದಾಗ 1774 ಹಾಗೂ 283.3536 ಕೂಡಿದಾಗ 2057.3536 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದೇನಾಯ್ತು? ಈ ಒಂದು ಉಳಿದ ಭಾಗದ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಓಕೆ.